ಶಿವಮೊಗ್ಗದಲ್ಲಿ ಲೇಔಟ್ ಮಾಲೀಕ ಮೇಲೇನೆ ಹಲ್ಲೆಯನ್ನ ಮಾಡಲಾಗಿರುವಂತದ್ದು. ಶಿವಮೊಗ್ಗದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಲೇಔಟ್ನ ಮಾಲೀಕನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಅದು ಬೇಸ್ಬಾಲ್ ಬ್ಯಾಟ್ ನಿಂದ ಮಾರಣಾಂತಿಕ ಹಲ್ಲೆಯನ್ನ ಮಾಡಲಾಗಿರುವಂತದ್ದು. ಬೇಸ್ಬಾಲ್ ಬ್ಯಾಟ್ ಅದರಿಂದ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಲಾಗಿದೆ. ನವುಲೆಯ ಭಾರ್ಗವಿ ಲೇಔಟ್ನಲ್ಲಿ ನಡೆದಿರುವಂತಹ ಒಂದು ಘಟನೆ. ತಾರ್ ಜೀಪ್ ನಿಂದ ಬಂದಿಳಿದು ಭೀಕರವಾಗಿ ಹಲ್ಲೆಯನ್ನ ಮಾಡಲಾಗಿದೆ. ಅನಿಲ್ ಪಾಟೀಲ್ ಎಂಬಾತನ ಮೇಲೆ ಹಲ್ಲೆಯನ್ನ ಮಾಡಲಾಗಿರುವಂಥದ್ದು. ಹಲ್ಲೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅನಿಲ್ ಪಾಟೀಲ್ ಎಂಬುವರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ತಾರ್ ಜೀಪ್ನಲ್ಲಿ ಬಂದು ಹಲ್ಲೆಯನ್ನು ಮಾಡಲಾಗಿರುವಂಥದ್ದು. ಬೇಸ್ಬಾಲ್ ಬ್ಯಾಟ್ ನಿಂದ ಹಲ್ಲೆಯನ್ನ ಮಾಡಲಾಗಿದೆ. ಜಗದೀಶ್ ಹಾಗೂ ಆತನ ಸ್ನೇಹಿತರಿಂದ ಹಲ್ಲೆ ವಿನೋಬನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಯಾವ ಕಾರಣಕ್ಕೆ ಹಲ್ಲೆಯನ್ನ ಮಾಡಲಾಗಿದೆ ಗೊತ್ತಾಗಿಲ್ಲ ಇನ್ನು. ಬಟ್ ಅನಿಲ್ ಪಾಟೀಲ್ ಎಂಬಾತನ ಮೇಲೆ ಇಬ್ಬರು ಬಂದು ಹಲ್ಲೆಯನ್ನ ಮಾಡಿದ್ದಾರೆ. ಅದು ಜಗದೀಶ್ ಹಾಗೂ ಆತನ ಸ್ನೇಹಿತನಿಂದ ಬಂದು ಹಲ್ಲೆಯನ್ನ ಮಾಡಲಾಗಿರುವಂಥದ್ದು. ವಿನೋಬನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ. ಅನಿಲ್ ಪಾಟೀಲ್ ಎಂಬಾತ ಏನು ಮಾಡಿದ್ನೋ, ಯಾವ ಕಾರಣಕ್ಕೋಸ್ಕರ ಈ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಗೊತ್ತಿಲ್ಲ. ಜಗದೀಶ್ ಮತ್ತು ಆತನ ಫ್ರೆಂಡ್ ಅದು ಬೇಸ್ಬಾಲ್ ಬ್ಯಾಟು ಇನ್ನೂ ಗಟ್ಟಿಯಾಗಿರುತ್ತೆ. ಮುಂದ್ಗಡೆ ಬೇರೆ ಅದರಲ್ಲಿ ಹೆವಿ ವೆಯ್ಟ್ ಇರುತ್ತೆ. ಒಂದು ಹೊಡೆದ್ರೆ ಸಾಕು ಸರಿಯಾಗಿ ಏಟಾಗುವಂಥದ್ದು ಬೇಸ್ಬಾಲ್ ಬ್ಯಾಟ್ನಲ್ಲಿ. ಮಾಮೂಲಿ ಕ್ರಿಕೆಟ್ ಬ್ಯಾಟ್ ರೀತಿಯಲ್ಲಿ ಅಲ್ಲ ಅದು. ಬೇಸ್ಬಾಲ್ ಬ್ಯಾಟ್ ಹೆವಿಯಾಗೂ ಕೂಡ ಇರುತ್ತೆ. ಅದರಲ್ಲಿ ಹಲ್ಲೆಯನ್ನು ಮಾಡಲಾಗಿರುವಂಥದ್ದು. ಆ ವ್ಯಕ್ತಿ ಕಿರ್ಚ್ಕೊಳ್ತಾನೆ. ಅದಾದಮೇಲೆ ಯಾರೋ ಬೈಕ್ನಲ್ಲಿ ಹೋಗ್ತಾ ಇದ್ದಂಥವ್ರು ಕೂಡ ಕೇಳ್ತಾರೆ, ಯಾಕೆ ಹಲ್ಲೆ ಮಾಡ್ತಾ ಇದ್ದೀರಾ ಅಂತ. ಆತ ವಯಸ್ಸಾಗಿದೆ, ಈ ರೀತಿ ಹಲ್ಲೆ ಮಾಡ್ತಾ ಇದ್ದಾರೆ, ಹೇಳಿ ದಯವಿಟ್ಟು ಅಂತ ಹೇಳ್ತಾರೆ. ಅದಾದಮೇಲೆ ಹೋಗ್ತಾರೆ ಅವರು. ಯಾಕೆಂದರೆ ಆ ಸಿಟ್ಟು ಅವ್ರ ಮೇಲೆ ಏನಾದರೂ ತಿರ್ಕೊಂಡ್ಬಿಟ್ರೆ ಅನ್ನುವಂಥ ಭಯ ಕೂಡ ಇದ್ದೇ ಇರುತ್ತೆ. ಮತ್ತೊಬ್ಬರು ಅಲ್ಲಿ ನೋಡ್ತಾ ಇದ್ದಾರೆ. ಅವ್ರು ನೋಡ್ತಾ ಇದ್ದಂಥವ್ರು ಸೈಲೆಂಟಾಗಿ ವಾಪಸ್ ಹೋಗ್ತಾರೆ.